ಕುಂಭಕರ್ಣ ಎಚ್ಚರಗೊಂಡನೆ. ಹೌದು ಪ್ರಭು, ಮಹಾವಾದ್ಯಗಳ ಭಾರಿ ಗದ್ದಲ ಮಾಡಿ ಬಹು ಕಷ್ಟದಿಂದ ಎಚ್ಚರಿಸಬೇಕಾಯಿತು. ನಾನು ಅವನಿಗೆ ನಿನ್ನ ಅಭಿಲಾಷೆ ಸಂದರ್ಭಗಳನ್ನು ತಿಳಿಸಿದ್ದೇನೆ ಪ್ರಭು. ಅದಕ್ಕೆ ಅವನು ಸಮ್ಮತಿಸಿದನೆ? ಹೌದು ಪ್ರಭು, ಸಮ್ಮತಿಸಿದ. ಸಭೆ ನಡೆಯುವಾಗ ಎಚ್ಚರಿಸಿ ಎಂದು ಹೇಳಿ ಮತ್ತೆ ಮಲಗಿಬಿಟ್ಟ. ಆ ಕುಂಭಕರ್ಣನೊಬ್ಬ ನನ್ನೊಡನಿದ್ದರೆ 1000 ರಾಮ ಬರಲಿ, ಕೋಟಿ ಕೋಟಿ ವಾನರರಿರಲಿ, ಈ ರಾವಣನನ್ನು ಏನು ಮಾಡಲಾಗುವುದಿಲ್ಲ. ಅವರನ್ನೆಲ್ಲ ಕುಂಭಕರ್ಣನೊಬ್ಬನೇ ನಿಗ್ರಹಿಸುತ್ತಾನೆ. ಪ್ರಭು, ಅದಕ್ಕೆ ನಾನು ನಿಮ್ಮ ಸಹೋದರ ಮಹಾಬಲ ಕುಂಭಕರ್ಣನನ್ನು ಎಚ್ಚರಗೊಳಿಸಲು ಹೋಗಿದ್ದೆ ಪ್ರಭು. ಏನು? ಕುಂಭಕರ್ಣ ಎಚ್ಚರಗೊಂಡನೆ? ಹೌದು ಪ್ರಭು, ಮಹಾವಾದ್ಯಗಳ ಭಾರಿ ಗದ್ದಲ ಮಾಡಿ ಬಹು ಕಷ್ಟದಿಂದ ಎಚ್ಚರಿಸಬೇಕಾಯಿತು. ನಾನು ಅವನಿಗೆ ನಿನ್ನ ಅಭಿಲಾಷೆ ಸಂದರ್ಭಗಳನ್ನು ತಿಳಿಸಿದ್ದೇನೆ ಪ್ರಭು. ಅದಕ್ಕೆ ಅವನು ಸಮ್ಮತಿಸಿದನೆ? ಹೌದು ಪ್ರಭು, ಸಮ್ಮತಿಸಿದ. ಸಭೆ ನಡೆಯುವಾಗ ಎಚ್ಚರಿಸಿ ಎಂದು ಹೇಳಿ ಮತ್ತೆ ಮಲಗಿಬಿಟ್ಟ. ಆ ಕುಂಭಕರ್ಣನೊಬ್ಬ ನನ್ನೊಡನಿದ್ದರೆ 1000 ರಾಮ ಬರಲಿ, ಕೋಟಿ ಕೋಟಿ ವಾನರರಿರಲಿ, ಈ ರಾವಣನನ್ನು ಏನು ಮಾಡಲಾಗುವುದಿಲ್ಲ. ಅವರನ್ನೆಲ್ಲ ಕುಂಭಕರ್ಣನೊಬ್ಬನೇ ನಿಗ್ರಹಿಸುತ್ತಾನೆ. ನಿಜ ಪ್ರಭು, ಕುಂಭಕರ್ಣನ ಬೆಂಬಲವಿರುವಾಗ ನಮ್ಮ ರಾಕ್ಷಸ ಸೇನೆ ಹೆದರಬೇಕಾಗಿಲ್ಲ. ಆದರೆ ನನಗೆ ಆ ವಿಭೀಷಣನ ಮೇಲೆ ನಂಬಿಕೆ ಇಲ್ಲ. ಕುಂಭಕರ್ಣನೊಬ್ಬನೇ ವೀರಾವೇಶದಿಂದ ಸಮರದಲ್ಲಿ ಹೋರಾಡಬೇಕು. ನಿಜ ಪ್ರಭು, ನಿಮ್ಮ ನಿರೀಕ್ಷೆಯಂತೆ ಖಂಡಿತ ಸಾಧ್ಯವಾಗುತ್ತದೆ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. 1000 ರಾವಣ ಕುಂಭಕರ್ಣರು ಒಟ್ಟೊಟ್ಟಿಗೆ ಸೇರಿದರು ಮಹಾಪರಾಕ್ರಮಿಯಾದ ರಾಮನ ಮುಂದೆ ನಿಲ್ಲಲು ಸಾಧ್ಯವಿಲ್ಲ. ರಾವಣನಿಗಿಂತಲೂ ಮಹಾಬಲಶಾಲಿಯಾದ ವಾಲಿಯನ್ನು ಕೇವಲ ಒಂದೇ ಒಂದು ಬಾಣದಿಂದ ಸಂಹರಿಸಿದ್ದು ರಾಮ. ಖರದೂಷಣರ 14,000 ರಾಕ್ಷಸ ಸೈನ್ಯವನ್ನು 2 ಮುಹೂರ್ತದಲ್ಲಿ ನಿರ್ನಾಮ ಮಾಡಿದ್ದು ಆ ರಾಮ. ಅಂತಹ ಮಹಾಪರಾಕ್ರಮಿಯಾದ ರಾಮ ಆಕ್ರಮಣ ಮಾಡಿದರೆ ಈ ಲಂಕೆಯನ್ನು ರಕ್ಷಿಸಲು ರಾವಣ ಕುಂಭಕರ್ಣರಿಂದ ಸಾಧ್ಯವಾಗುವುದಿಲ್ಲ. ಸ್ವಾಮಿ, ಲಂಕೆ ನಾಶವಾದರೆ ಇದರಲ್ಲಿರುವ ನಮಗೂ ಅಪಾಯ ಸಂಭವಿಸುವುದಲ್ಲವೇ? ಹೌದು ತಂದೆ, ನಾವು ಪಾರಾಗುವಂತಿಲ್ಲ. ಏಕೆಂದರೆ ರಾವಣನ ಸಹೋದರರಾಗಿರುವ ನೀವು ರಾಕ್ಷಸರ ಪರವಾಗಿಯೇ ಯುದ್ಧ ಮಾಡಬೇಕಾಗುತ್ತದೆ. ಸುರಮೆ, ನಿಜತೆ, ನಿಮ್ಮ ಮಾತು ನಿಜ. ಆ ಕಾರಣದಿಂದಲೇ ಆ ಧರ್ಮ ಸಂಕಟದಿಂದ ಪಾರಾಗಬೇಕೆಂದೇ ನಾನು ರಾವಣ ರಾಮ ಯುದ್ಧವನ್ನು ತಪ್ಪಿಸಲು ಶತಪ್ರಯತ್ನ ಮಾಡುತ್ತಿದ್ದೇನೆ. ಸ್ವಾಮಿ, ಕುತ್ತಿಗೆಯವರೆಗೂ ಬಂದಿರುವ ಯುದ್ಧ ಭೀತಿಯನ್ನು ತಪ್ಪಿಸುವುದು ಹೇಗೆ? ನಿಮ್ಮ ಸೋದರನ ಸ್ವಭಾವ ಏನೆಂಬುದು ನಿಮಗೆ ತಿಳಿದಿಲ್ಲವೇ? ಗೊತ್ತಿದೆ ದೇವಿ, ರಾವಣ ತಾನು ನಾಶವಾಗುವುದಲ್ಲದೆ ಇಡೀ ನಮ್ಮ ರಾಕ್ಷಸ ಕುಲವನ್ನೇ ನಾಶ ಮಾಡುತ್ತಿದ್ದಾನಲ್ಲ ಎಂದು ಆತಂಕಗೊಂಡಿದ್ದೇನೆ. ರಾವಣ ತನ್ನಿಂದ ತಪ್ಪುಗಳನ್ನು ತಿದ್ದಿಕೊಂಡರೆ ಈ ಎಲ್ಲ ಆತಂಕಗಳಿಂದ ಪಾರಾಗಬಹುದು. ಅದಕ್ಕಿರುವ ಒಂದೇ ಒಂದು ಮಾರ್ಗ, ರಾವಣ ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸುವುದು. ಅದು ಸಾಧ್ಯವಾಗುವುದು ಎಂದು ನನಗೆ ಅನ್ನಿಸುತ್ತಿಲ್ಲ. ಹೌದು ಮಗಳೇ, ಈ ವಿಷಯದಲ್ಲಿ ನಾನು ರಾವಣನಿಗೆ ಹೇಳಿದ ಸಲಹೆಗಳೆಲ್ಲ ವ್ಯರ್ಥವಾಗಿದೆ. ಅವನ ಮನಸ್ಸನ್ನು ಬದಲಿಸಲು ಮಾಡಿದ ಪ್ರಯತ್ನವೆಲ್ಲ ವಿಫಲವಾಗಿದೆ. ಅವನು ಏನೇ ಆದರೂ ಸೀತೆಯನ್ನು ರಾಮನಿಗೆ ಒಪ್ಪಿಸುವುದಿಲ್ಲ ಎಂದು ಹಠ ಹಿಡಿದಿದ್ದಾನೆ. ಆದ್ದರಿಂದ ರಾಮನಿಗೆ ಲಂಕೆಯ ಮೇಲೆ ಆಕ್ರಮಣ ಮಾಡಿ
ರಾವಣನನ್ನು ಶಿಕ್ಷಿಸುವುದು ಅನಿವಾರ್ಯವಾಗಿದೆ. ಸ್ವಾಮಿ, ನಮಗೆ ಈ ಆಪತ್ತಿನ ಸಂದರ್ಭದಲ್ಲಿ ತೊಂದರೆಯಾಗುವುದಿಲ್ಲವೇ? ಸೀತೆಗೆ ಏನೂ ಅಪಾಯವಾಗುವುದಿಲ್ಲವೇ? ಸುರಮೆ, ಹನುಮಂತ ಈ ಲಂಕೆಯನ್ನು ಸುಟ್ಟಾಗ ಸೀತಾದೇವಿಗೆ ಯಾವ ಅಪಾಯವೂ ಆಗಲಿಲ್ಲ. ಅದರಂತೆ ನಮಗೂ ಏನೂ ಆಗುವುದಿಲ್ಲ. ಶ್ರೀರಾಮ ಅಂಥಿಂತವನಲ್ಲ. ಸಕಲ ಶ್ರೇಷ್ಠ ಗುಣಗಳನ್ನು ಹೊಂದಿರುವ ದೈವಾಂಶ ಸಂಭೂತ. ಅಂಥ ರಾಮನಿಗೆ ಭಕ್ತರಾದ ಯಾರಿಗೂ ಯಾವ ಅಪಾಯ ಆಪತ್ತುಗಳು ಖಂಡಿತ ಸಂಭವಿಸುವುದಿಲ್ಲ. ಹೌದು ಮಾತೆ, ನನಗೂ ಆ ನಂಬಿಕೆ ಇದೆ. ಸ್ವಾಮಿ, ರಾಮ ರಾವಣರ ಯುದ್ಧ ನಡೆಯುವುದೇ ನಿಜವಾದರೆ ನಿಮ್ಮ ನಿರ್ಧಾರವೇನು? ದೇವಿ, ನಾನು ಯಾವ ನಿರ್ಧಾರವನ್ನು ತೆಗೆದುಕೊಂಡರೆ ಸೂಕ್ತ ಎಂದು ನೀನೇ ಹೇಳು. ಸ್ವಾಮಿ, ನೀವು ಎಂದೆಂದಿಗೂ ಧರ್ಮ ಪಕ್ಷಪಾತಿಗಳೆಂದು ನನಗೆ ಗೊತ್ತು. ಎಂಥ ಸಂದರ್ಭದಲ್ಲೂ ಧರ್ಮದ ವಿರುದ್ಧವಾಗಿ ವರ್ತಿಸುವವರಲ್ಲ. ನಿಮ್ಮ ಸ್ವಂತ ಸೋದರನೇ ಆದರೂ, ಲಂಕಾಧಿಪತಿಯೇ ಆದರೂ ರಾವಣನ ಅಧರ್ಮವನ್ನು ಖಂಡಿಸಿ ಸರಿದಾರಿಗೆ ತರಲು ಪ್ರಯತ್ನಿಸುತ್ತಿರುವಿರಿ. ಹೇಗಾದರೂ ಮಾಡಿ ಈ ಕುಲನಾಶಕ ಯುದ್ಧವನ್ನು ತಪ್ಪಿಸಿ ಸ್ವಾಮಿ. ಯುದ್ಧವನ್ನು ತಪ್ಪಿಸಲು ಸಾಧ್ಯವಾಗದಿದ್ದರೆ? ನೀವು ಧರ್ಮದ ಪರವಾಗಿಯೇ ಇರಬೇಕು. ಸೋದರನೆಂದು ಅಧರ್ಮಕ್ಕೆ ಬೆಂಬಲ ಕೊಡಬಾರದು. ಧರ್ಮದ ಪಾಲನೆಗಾಗಿ ಆ ಶ್ರೀರಾಮ ರಾಜ್ಯ ತ್ಯಾಗ ಮಾಡಿ ವನವಾಸ ಮಾಡುತ್ತಿರಬೇಕಾದರೆ ಅದೇ ಧರ್ಮಕ್ಕಾಗಿ ನಾವು ನಮಗೆ ಆಪತ್ತು ಸಂಭವಿಸಬಹುದೆಂದು ಹೆದರದೆ ದೃಢವಾಗಿ ನಿಲ್ಲಬೇಕು. ಜೀವ ಹೋದರೂ ಧರ್ಮದ ದಾರಿಯನ್ನು ಬಿಡಬಾರದು. ಭಲೆ ಭಲೆ ಸುರಮೆ, ನಿನ್ನಂತ ಧರ್ಮಪ್ರಿಯಲಾದವಳನ್ನು ನನ್ನ ಪತ್ನಿಯಾಗಿ ಪಡೆದು ನಾನು ಧನ್ಯನಾದೆ. ಈಗ ನನ್ನ ನಿರ್ಧಾರ ಇನ್ನಷ್ಟು ದೃಢವಾಯಿತು. ಇಂದಲ್ಲ ನಾಳೆ ಇಲ್ಲವಾಗುವವರು ನಾವು. ಆದರೆ ಧರ್ಮ ಎಂದೆಂದಿಗೂ ಇರಬೇಕಾದದ್ದು, ಇರುವಂಥದ್ದು. ಆದ್ದರಿಂದ ಧರ್ಮ ವಿರೋಧಿಯಾದ ರಾವಣನ ಪರವಾಗಿ ನಾನು ಯುದ್ಧವನ್ನು ಮಾಡುವುದಿಲ್ಲ. ಮಹಾಧಾರ್ಮಿಕನಾದ ರಾಮನ ವಿರುದ್ಧ ನಾನು ಆಯುಧವನ್ನು ಎತ್ತುವುದಿಲ್ಲ. ಒಂದು ವೇಳೆ ಅಂಥ ಸಂದರ್ಭ ಬಂದಲ್ಲಿ ಶ್ರೀರಾಮನ ಪರವಾಗಿ ಅಧರ್ಮದ ವಿರುದ್ಧ ಹೋರಾಡುತ್ತೇನೆ. ಇದು ಧರ್ಮಾತ್ಮರಾದ ವಿಭೀಷಣರಿಗೆ ತಕ್ಕ ನಿರ್ಧಾರ. ಹೌದು ತಂದೆ, ಅದೇ ಸರಿಯಾದದ್ದು. ನೀವು ನಿಮ್ಮ ನಿರ್ಧಾರದಂತೆ ನಡೆದುಕೊಳ್ಳಿ. ನಾವು ಸೀತಾದೇವಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತೇವೆ. ಅದು ಬಹಳ ಮುಖ್ಯ ತ್ರಿಜಟೆ. ಅವಳು ಶ್ರೀರಾಮನನ್ನು ಸೇರುವುದು ಖಚಿತ ಎಂದು ಅವಳಿಗೆ ಭರವಸೆ ನೀಡುತ್ತಾ ಅವಳ ದುಃಖವನ್ನು ಮರೆಸು. ಹಾಗೆ ಆಗಲಿ ತಂದೆ. ಸುರಮೆ, ರಾವಣ ರಾಕ್ಷಸ ವೀರರ ಸಭೆ ಕರೆದಿದ್ದಾನಂತೆ. ಆ ಸಭೆಗೆ ನನಗೆ ಆಹ್ವಾನವಿರಲಿ ಇಲ್ಲದಿರಲಿ ನಾನು ಹೋಗುತ್ತೇನೆ. ರಾಮನ ವಿರುದ್ಧ ಯುದ್ಧ ಮಾಡುವುದು ಈ ಲಂಕೆಯ ಸರ್ವನಾಶಕ್ಕೆ ದಾರಿಯಾಗಬಹುದೆಂದು ಅವನಿಗೆ ಮನವರಿಕೆ ಮಾಡಿಕೊಡಲು ಪ್ರಯತ್ನಿಸುತ್ತೇನೆ. ನನ್ನ ಆಪ್ತ ಮಂತ್ರಿಗಳೇ, ಮಹಾಪರಾಕ್ರಮಶಾಲಿಗಳಾದ ರಾಕ್ಷಸ ವೀರರೇ, ನಮ್ಮ ಲಂಕೆಗೆ ಶತ್ರು ದಾಳಿಯ ಭೀತಿ ಉಂಟಾಗಿದೆ. ನಮ್ಮ ಪ್ರೀತಿಯ ಈ ಲಂಕಾ ನಗರಿಯನ್ನು ರಕ್ಷಿಸಿಕೊಳ್ಳಲು ಉಪಾಯ ಮಾಡಬೇಕಾಗಿದೆ. ಶತ್ರುಗಳನ್ನು ನಿಗ್ರಹಿಸಲು ನಾವೆಲ್ಲ ಚರ್ಚಿಸಿ
ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ. ಪ್ರಹಸ್ತ. ಅಪ್ಪಣೆ ಮಹಾಪ್ರಭು. ಅಸುರ ವೀರರೇ, ನಮ್ಮ ಪ್ರಭು ರಾವಣೇಶ್ವರರು ದೇವತೆಗಳನ್ನು ಜಯಿಸಿ ಅಜೇಯರೆಂದು ಹೊರ ಪಡೆದಿರುವರು. ನಮ್ಮ ಪ್ರಭುಗಳು ರಾಕ್ಷಸ ಕುಲದ ಏಕಮಾದ್ವಿತೀಯರು. ಈಗ ನಮ್ಮ ಲಂಕೆಗೆ ನರವಾನರಿಂದ ಅಪಾಯದ ಭೀತಿ ಇದೆ. ಈಗ ನಾವು ನಮ್ಮ ಪ್ರೀತಿಯ ಲಂಕೆಯನ್ನು ರಕ್ಷಿಸಲು ಒಟ್ಟಾಗಿ ನಮ್ಮ ಶೌರ್ಯ ಪರಾಕ್ರಮಗಳನ್ನು ಪ್ರದರ್ಶಿಸಬೇಕಾಗಿದೆ. ಇದು ಪ್ರತಿಯೊಬ್ಬ ರಾಕ್ಷಸ ಕುಲದ ಕರ್ತವ್ಯ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವೆಲ್ಲ ಸೂಕ್ತವಾದ ಸಲಹೆ ಸೂಚನೆಗಳನ್ನು ನೀಡಿ ಲಂಕೆಯನ್ನು ರಕ್ಷಿಸುವ ಪವಿತ್ರ ಕಾರ್ಯದಲ್ಲಿ ನಮ್ಮ ಕೈ ಜೋಡಿಸಬೇಕು. ಮಹಾವೀರರೇ, ಕೇವಲ ಒಬ್ಬ ವಾನರ ಹನುಮಂತ ಲಂಕೆಗೆ ನುಗ್ಗಿ ದಾಂಧಲೆ ನಡೆಸಿ ಹೋಗಿದ್ದಾನೆ. ನಮ್ಮ ಪ್ರಿಯ ಅಶೋಕವನವನ್ನು ಧ್ವಂಸಗೊಳಿಸಿದ್ದಾನೆ. ಹಲವಾರು ರಾಕ್ಷಸ ವೀರರನ್ನು ಕೊಂದು ಹಾಕಿದ್ದಾನೆ. ನಮ್ಮ ಭವ್ಯ ಭವನಗಳನ್ನು ಅಗ್ನಿಗೆ ಆಹುತಿ ನೀಡಿದ್ದಾನೆ. ಲಂಕೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದ್ದಾನೆ. ಏಕಾಏಕಿ ಯಾರ ಕೈಗೂ ಸಿಗದೆ ತಪ್ಪಿಸಿಕೊಂಡು ಜೀವ ಸಹಿತ ಓಡಿ ಹೋಗಿದ್ದಾನೆ. ರಾವಣೇಶ್ವರ ಪ್ರಭು, ಆ ದುಷ್ಟ ವಾನರನ್ನು ಹುಡುಕಿ ಹಿಡಿದು ತಂದು ತಕ್ಕ ಶಿಕ್ಷೆ ನೀಡಬೇಕು. ಈಗ ಅದೇ ವಾನರ ರಾಮ ಮತ್ತು ಅವನ ಸೈನ್ಯದೊಂದಿಗೆ ಬಂದು ಸಮುದ್ರ ತೀರದಲ್ಲಿ ಬೀಡು ಬಿಟ್ಟಿರುವನಂತೆ. ಈಗ ಯಾವ ಕಾರ್ಯ ಮಾಡುವುದು ಉಚಿತ, ಯಾವುದು ಅನುಚಿತ ಎನ್ನುವುದನ್ನು ನೀವುಗಳೇ ತಿಳಿಸಬೇಕು. ಯಾವ ಕಾರ್ಯ ಮಾಡಿದರೆ ಲಂಕೆಗೆ ಮತ್ತು ಲಂಕಾ ಜನರಿಗೆ ಶ್ರೇಯಸ್ಸುಂಟಾಗುತ್ತದೆ ಎಂಬುದನ್ನು ನೀವುಗಳೇ ಯೋಚಿಸಿ ಹೇಳಿ. ಮಹಾಚತುರರಾದ ಮಂತ್ರಿಗಳೇ, ಅಪ್ಪಣೆ ಮಾಡಿ ಮಹಾಪ್ರಭು. ಯಾವುದೇ ರಾಜ ಮಂತ್ರಿಗಳ ಸಲಹೆಯಿಂದ ವಿಜಯಿಯಾಗುತ್ತಾನೆ. ಈಗ ಆ ನರನಾದ ರಾಮನ ವಿಷಯದಲ್ಲಿ ನಿಮ್ಮೆಲ್ಲರ ಮಂತ್ರಾಲೋಚನೆ ನನಗೆ ಅಮೂಲ್ಯವಾಗಿದೆ. ಮಹಾಪ್ರಭು, ನಾವು ಸರಿಯಾಗಿ ಆಲೋಚಿಸಿ ನಮ್ಮ ಅಭಿಪ್ರಾಯವನ್ನು ತಿಳಿಸುತ್ತೇವೆ. ನಿಮ್ಮ ಬುದ್ಧಿಶಕ್ತಿಯ ಬಗ್ಗೆ, ನಿಮ್ಮ ರಾಜನಿಷ್ಠೆಯ ಬಗ್ಗೆ, ನಿಮ್ಮ ಪರಾಕ್ರಮದ ಬಗ್ಗೆ ನನಗೆ ಅಪಾರವಾದ ವಿಶ್ವಾಸವಿದೆ. ನಿಮ್ಮ ಸಲಹೆಯಂತೆ ನಡೆಯುವುದು ನನ್ನ ಕರ್ತವ್ಯವೆಂದು ನಾನು ಭಾವಿಸುತ್ತೇನೆ. ನಾನು ನಿಮಗೆ ವಿಜಯ ದೊರೆಯಲು ಉಚಿತವಾದ ಸಲಹೆಯನ್ನು ನೀಡುತ್ತೇವೆ. ಆ ರಾಮನು ಒಂಟಿಯಾಗಿ ಬರುತ್ತಿಲ್ಲ. ಅವನ ಜೊತೆ ಮಹಾವೀರನಾದ ಅವನ ಸೋದರ ಲಕ್ಷ್ಮಣನಿದ್ದಾನೆ. ಮಹಾಬಲಶಾಲಿಗಳಾದ ಹನುಮಂತ, ಸುಗ್ರೀವ, ಅಂಗದ, ಜಾಂಬವಂತ ಮೊದಲಾದ ವಾನರ ವೀರರಿದ್ದಾರೆ. ಜೊತೆಗೆ ಅಪಾರ ಸಂಖ್ಯೆಯ ಕಪಿ ಸೈನ್ಯವೂ ಇದೆ. ವಾನರರೆಂದು ನಾವು ಅವರ ಶಕ್ತಿಯ ಬಗ್ಗೆ ಉದಾಸೀನ ತೋರುವಂತಿಲ್ಲ. ಅವರು ಹೇಗಾದರೂ ಮಾಡಿ ಸಮುದ್ರವನ್ನು ದಾಟಿ ಲಂಕೆಯ ಮೇಲೆ ದಾಳಿ ಮಾಡುವುದಂತೂ ಖಚಿತ. ಈ ಸಂದರ್ಭದಲ್ಲಿ ಪ್ರತಿಯಾಗಿ ಯಾವ ತಂತ್ರವನ್ನು ರೂಪಿಸಬೇಕು ಎಂದು ನಾವೆಲ್ಲ ಆಲೋಚಿಸಬೇಕಾಗಿದೆ. ನಾವು ಅದನ್ನು ಚರ್ಚಿಸುತ್ತಿದ್ದೇವೆ ಮಹಾಪ್ರಭು. ಮಹಾಪ್ರಭು, ನಮ್ಮಲ್ಲಿ ಪರಿಗ, ಶಕ್ತಿ, ಶೂಲ, ಹಲ ಮೊದಲಾದ ಆಯುಧಗಳಲ್ಲಿ ನಿಷ್ಣಾತರಾದ ಮಹಾ ಸೈನ್ಯವೇ ಇದೆ. ನೀವು ಚಿಂತಿಸಬೇಕಾಗಿಲ್ಲ ಪ್ರಭು. ಮಹಾಪ್ರಭು, ನಿಮ್ಮ ಶೌರ್ಯ ಪರಾಕ್ರಮಗಳು ಸಾಮಾನ್ಯವೇ. ನೀವು ಭೋಗವತಿ ಪಟ್ಟಣಕ್ಕೆ ಹೋಗಿ ಆ ನಾಗರಾಜನೊಡನೆ ಯುದ್ಧ ಮಾಡಿ ಅವನನ್ನು ಪರಾಜಯಗೊಳಿಸಿದ್ದೀರಿ. ಯಕ್ಷರಿಂದ ಕೂಡಿರುವ ಕೈಲಾಸ ಪರ್ವತ ವಾಸವಾಗಿರುವ ಕುಬೇರನನ್ನು ಸೋಲಿಸಿದ್ರಿ. ಸೋಲಿಸಿದ್ದು ಮಾತ್ರವಲ್ಲ ಮಹಾಪ್ರಭು,
ಆ ಕುಬೇರನ ಪ್ರತಿಷ್ಠೆಯ ಪುಷ್ಪಕ ವಿಮಾನವನ್ನೇ ನಿಮ್ಮದಾಗಿಸಿಕೊಂಡರಲ್ಲವೇ? ನೀವು ರಾಕ್ಷಸರಿಗೆಲ್ಲ ಅಗ್ರೇಸರರು ಪ್ರಭು. ಅದಕ್ಕೆ ಅಲ್ಲವೇ ದಾನವರಾಜಮಯ ತಮ್ಮ ಮಗಳನ್ನು ನಿಮಗೆ ವಿವಾಹ ಮಾಡಿಕೊಟ್ಟಿದ್ದು. ನಿಮ್ಮ ಸೋದರಿಯ ಪತಿಯಾದರೂ ನೀವು ದಾನವರಾಜ ಮದುವಿನೊಡನೆ ಹೋರಾಡಿ ಜಯಿಸಿದ್ದೀರಿ. ರಸಾತಲಕ್ಕೆ ಮುತ್ತಿಗೆ ಹಾಕಿ ವಾಸುಕಿ, ತಕ್ಷಕ ಮೊದಲಾದ ರಾಗರಾಜರನ್ನು ಗೆದ್ದು ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿದ್ದೀರಿ. ಪ್ರಭು, 1 ವರ್ಷ ಕಾಲ ನಿರಂತರವಾಗಿ ಹೋರಾಡಿ ಬಲಿಷ್ಠರು ತಪಸ್ಸಿನಿಂದ ವರಂ ಪಡೆದು ಕೊಪ್ಪಿದವರು ಆದ ಹಲವಾರು ದಾನವರನ್ನು ಬಗ್ಗು ಬರೆದು ನಿಮ್ಮ ಸಾಮರ್ಥ್ಯವನ್ನು ನಿರೂಪಿಸಿದ್ದೀರಿ ಮಹಾಪ್ರಭು. ಒಂದಲ್ಲ ಎರಡಲ್ಲ 100 ಸಾಹಸಗಳನ್ನು ಮಾಡಿ ವಿಜಯವನ್ನು ಸಾಧಿಸಿ ರಾಕ್ಷಸರ ಹಿರಿಮೆಯನ್ನು ಬೆಳೆಸಿದ ನಿಮ್ಮ ಪರಾಕ್ರಮದ ಮುಂದೆ ಯಾರು ತಾನೇ ನಿಲ್ಲಬಲ್ಲರು ಪ್ರಭು? ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ